ಬಿಜೆಪಿಗೆ ತಲೆನೋವಾಗಿದ್ದಾರೆ ಸ್ವಪಕ್ಷೀಯ ಶಾಸಕರು. ಬಿಜೆಪಿಗೆ ಸ್ವಪಕ್ಷೀಯ ಶಾಸಕರೇ ದೊಡ್ಡ ತಲೆನೋವಾಗಿದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಇಬ್ಬರು ಶಾಸಕರೇ ಬಿಸಿ ತುಪ್ಪ. ಎಸ್ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ವಿರುದ್ಧ ಸಿಟ್ಟಿಗೆದ್ದಿದ್ದಾರೆ. ಇವರಿಬ್ರು ಈಗ ಬಿಜೆಪಿಗೆ ಬಿಸಿ ತುಪ್ಪ ಆಗಿದ್ದಾರೆ. ಬಿಜೆಪಿಗೆ ತಲೆನೋವಾಗಿರುವ ಸ್ವಪಕ್ಷೀಯ ಶಾಸಕರು ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಕಾಣಿಸಿಕೊಂಡಿದ್ದ ಎಸ್ಟಿಎಸ್ ಅದಕ್ಕೆ ಅವರದೇ ಆದಂತಹ ರೀತಿಯಲ್ಲಿ ಉತ್ತರವನ್ನ ಸಹ ಕೊಟ್ಟಿದ್ರು. ನೋಟಿಸ್ ಅನ್ನ ಕೊಡಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿ ಈಗ ವಿಜಯೇಂದ್ರ ಅವರಿದ್ದಾರೆ. ಏನು ಮಾಡಬೇಕು ಇವರ ವಿರುದ್ಧವಾಗಿ ಯಾವ ರೀತಿಯಾದಂತಹ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಗೊಂದಲ ಇದೆ ವಿಜಯೇಂದ್ರ ಅವರಿಗೆ. ಕ್ರಮ ಕೈಗೊಳ್ಳಬೇಕಾ ಅಥವಾ ಶಾಸಕರ ಆಟವನ್ನ ಸಹಿಸಿಕೊಳ್ಬೇಕಾ, ಇದಿರುವಂತಹ ದೊಡ್ಡ ಪ್ರಶ್ನೆ ಅವ್ರ ಮುಂದೆ. ಇದ್ರ ಜೊತೆಗೆ ಸಹಿಸಿಕೊಂಡ್ರೆ ವೀಕ್ ಅಧ್ಯಕ್ಷ ಎನ್ನುವಂತಹ ಹಣೆಪಟ್ಟಿಯನ್ನ ವಿಜಯೇಂದ್ರ ಅವರು ಖಂಡಿತವಾಗ್ಲೂ ಕೂಡ ಹೊರಬೇಕಾಗತ್ತೆ. ಏಕಾಏಕಿ ಕ್ರಮ ತೆಗೆದುಕೊಂಡ್ರೆ ಶಾಸಕರನ್ನ ಕಳೆದುಕೊಳ್ಳುವ ಆತಂಕವೂ ಕೂಡ ಇದೆ. ತ್ರಿಶಂಕು ಸ್ಥಿತಿಯಲ್ಲಿ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇದ್ದಾರೆ. ಹಾಗಾದ್ರೆ ಯಾವ ಹೆಜ್ಜೆಯನ್ನ ಇಡ್ತಾರೆ BY ವಿಜಯೇಂದ್ರ? ಸೋಮಶೇಖರ್ ಹೆಬ್ಬಾರ್ಗೆ ನೋಟಿಸ್ ಅನ್ನ ನೀಡ್ತಾರ? ಶಾಸಕರ ಮೇಲೆ ಕ್ರಮಕ್ಕೆ ಶಿಫಾರಸು ಮಾಡ್ತಾರ ವಿಜಯೇಂದ್ರ? ಅವರ ಮುಂದಿರುವಂತಹ ಆಯ್ಕೆಗಳು ಏನಾಗಿರುತ್ತೆ? ಬಹಳ ಎಚ್ಚರಿಕೆಯಿಂದ ವಿಜಯೇಂದ್ರ ಕ್ರಮಕ್ಕೆ ಮುಂದಾಗಬೇಕಾಗತ್ತೆ. ಇಲ್ಲ ಅಂತಂದ್ರೆ ಕ್ರಮ ಕೈಗೊಂಡ್ರೆ ಶಾಸಕರನ್ನ ಕಳೆದುಕೊಳ್ಬೇಕಾದಂತಹ ಆತಂಕ ಇರುತ್ತೆ. ಒಂದು ವೇಳೆ ಕ್ರಮನೇ ತೆಗೆದುಕೊಳ್ಳದೆ ಹೋದ್ರೆ ವೀಕ್ ರಾಜ್ಯಾಧ್ಯಕ್ಷ ಎನ್ನುವ ಹಣೆಪಟ್ಟಿಯನ್ನ ಅವ್ರು ಹೊರಬೇಕಾಗುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯ ನಡೆಯನ್ನ BY ವಿಜಯೇಂದ್ರ ಇಡಬೇಕು. ಬಿಜೆಪಿಗೆ ನಿಜಕ್ಕೂ ತಲೆನೋವಾಗಿದ್ದಾರೆ ಸ್ವಪಕ್ಷೀಯ ಶಾಸಕರು. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಜಯೇಂದ್ರರಿಗೆ ಈ ಇಬ್ಬರು ಶಾಸಕರೇ ಬಿಸಿ ತುಪ್ಪ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ನಾವು ಗಮನಿಸ್ತಾ ಇದ್ದೀವಿ ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಈಗಾಗಲೇ ಪಕ್ಷದಿಂದ ಒಂದು ಹೆಜ್ಜೆ ಹೊರಗಿಟ್ಟಿದ್ದಾರೆ ಅನ್ನುವಂತಹ ಚರ್ಚೆಗಳು ಆಗ್ತಾ ಇರುವಂತಹ ಬೆನ್ನಲ್ಲೇ ಮತ್ತೆ ಮತ್ತೆ ಅವರ ನಡೆಗಳು. ಈಗ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ನಿಜಕ್ಕೂ ಕೂಡ ದೊಡ್ಡ ತಲೆನೋವು. ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಾ ಅಥವಾ ಸುಮ್ಮನೆ ಇರಬೇಕಾ ಅನ್ನುವಂಥದ್ದು? ಮೇಡಮ್, ನಿಶ್ಚಿತವಾಗಿಯೂ ಹೌದು. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಬಹುತೇಕ ಎಲ್ಲವೂ ಕೂಡ ಸಮಾಧಾನ ಆಗಬಹುದು. ಕೆಲವರು ಏನು ಪಕ್ಷದ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಿರ್ತಿರ್ಬೋದು ಅಥವಾ ಪಕ್ಷಕ್ಕೆ ಮುಜುಗರ ಆಗುವ ರೀತಿಯಲ್ಲಿ ನಡ್ಕೊಳ್ತಾ ಇರುವಂತಹ ಬೆಳವಣಿಗೆಗಳೆಲ್ಲವೂ ಕೂಡ ವಿಜಯ ರಾಜ್ಯಾಧ್ಯಕ್ಷ ಆದ್ಮೇಲೆ ಒಂದು ಹಂತದಲ್ಲಿ ಹತೋಟಿಗೆ ಬರಬಹುದು ಎನ್ನುವಂಥದ್ದು ಕೆಲವರ ನಿರೀಕ್ಷೆ ಆಗಿತ್ತು. ಆದ್ರೆ ಆ ನಿರೀಕ್ಷೆಗಳೆಲ್ಲವೂ ಹುಸಿಯಾಗಿದೆ. ಈಗ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಕಳೆದು 7 ತಿಂಗಳುಗಳಿಂದ ಸುಮಾರು ಹೊಸ ಸರ್ಕಾರ ರಚನೆಯಾಗಿ ಅಧಿಕಾರ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿಯಲ್ಲಿರುವ ಶಾಸಕರುಗಳು ತನ್ನದೇ ಆದ ಒಂದೊಂದು ಸಮಸ್ಯೆಗಳನ್ನ ಆರಂಭದಲ್ಲಿ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಎಸ್ಟಿ ಸೋಮಶೇಖರ್ ಮಾತ್ರ ಬಹಿರಂಗವಾಗಿ ಪಾರ್ಟಿಯ ಆದಂತ ಬೆಳವಣಿಗೆ ಇರಬಹುದು ಅಥವಾ ಆಡಳಿತ ಪಕ್ಷದಲ್ಲಿ ತೆಗೆದುಕೊಂಡಂತ ಅನೇಕ ನಿರ್ಧಾರಗಳನ್ನ ಸಮರ್ಥನೆ ಮಾಡಿಕೊಳ್ಳುವುದರ ಜೊತೆಗೆ ಬಿಜೆಪಿಯಲ್ಲಿ ಇದ್ದೇ ಸರ್ಕಾರ ತಂದಿರುವಂತಹ ಅನೇಕ ಯೋಜನೆಗಳನ್ನ ತನ್ನ ಕಾರ್ಯಕ್ಷೇತ್ರದಲ್ಲಿ ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನು ಒಬ್ಬ ಕಾಂಗ್ರೆಸ್ ಶಾಸಕ ಮಾಡಿದಕ್ಕಿಂತ ಅದ್ಭುತವಾಗಿ ಮಾಡಿದ್ರು ಎನ್ನುವಂಥದ್ದು ಪಾರ್ಟಿಯಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಯಿತು. ಅದಾದ ಬಳಿಕ ಈಗ ರಾಜ್ಯಾಧ್ಯಕ್ಷರಿಲ್ಲ, ವಿಪಕ್ಷ ನಾಯಕರ ಆಯ್ಕೆ ಆಗ್ಲಿಲ್ಲ ಎನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ರು. ಕ್ಷೇತ್ರದಲ್ಲಿ ನನಗೆ ಅನೇಕ ತೊಂದರೆಯನ್ನ ಕೊಟ್ಟಿದ್ದಾರೆ ಬಿಜೆಪಿಗರೇ, ಅವ್ರ ಮೇಲೆ ಕ್ರಮ ಆಗ್ಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ರು. ಆ ಕೆಲಸವನ್ನು ಕೂಡ ಪಾರ್ಟಿ ಮಾಡಿತು. ಸ್ಥಳೀಯವಾಗಿ ಯಾರು ಎಸ್ಟಿ ಸೋಮಶೇಖರ್ ವಿರುದ್ಧ ಚುನಾವಣೆಯಲ್ಲಿ ಕೆಲಸವನ್ನ ಮಾಡಿದ್ರು ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತ ತೀರ್ಮಾನವನ್ನ ಪಾರ್ಟಿ ಮಾಡಿತು. ಅದಾದ ಬಳಿಕ ವಿಪಕ್ಷ ನಾಯಕರ ಆಯ್ಕೆ ಆಯಿತು, ರಾಜ್ಯಾಧ್ಯಕ್ಷರ ಆಯ್ಕೆ ಆಯಿತು. ಮೊನ್ನೆ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ತಾನು ಭಾಗಿಯಾಗಿಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಎಸ್ಟಿ ಸೋಮಶೇಖರ್ ಕೊಟ್ಟಿದ್ದಾರೆ. ಆದ್ರೆ ಊಟಕ್ಕೆ ಹೋಗಿದ್ರು, ಅಲ್ಲಿ ಡಾನ್ಸ್ ಅನ್ನ ಮಾಡಿದ್ರು ಅನ್ನುವಂಥದ್ದು ಸಾಕಷ್ಟು ದೊಡ್ಡ ಚರ್ಚೆ ಆಯ್ತು. ಈ ಬಗ್ಗೆ ಸ್ವತಃ ವಿಜಯೇಂದ್ರ ಅವರು ಕೂಡ ಇದನ್ನ ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ಹೇಳುವಂತ ಮಾತನ್ನು ಹೇಳ್ತಾ ಇದ್ರು. ಒಂದು ಕಡೆ ವೀಣಾ ಎಸ್ಟಿ ಸೋಮಶೇಖರ್ ಯಡಿಯೂರಪ್ಪನವರನ್ನ ಹೊಗಳುತ್ತಾ ಅಥವಾ ಯಡಿಯೂರಪ್ಪ ಅವರನ್ನ ನೋಡ್ಕೊಂಡು ನಾವು ಇದೀವಿ ಹೇಳುವಂತ ಮಾತುಗಳನ್ನ ಹೇಳ್ತಾ ಪಾರ್ಟಿಯಲ್ಲಿ ಒಂದು ರೀತಿಯಲ್ಲಿ ಆಂತರಿಕವಾಗಿ ಆಗಿರುವಂತ ಬೆಳವಣಿಗೆಯನ್ನ ಬಹಿರಂಗವಾಗಿ ನೀಡುವ ಅಥವಾ ಪಾರ್ಟಿ ಒಳಗಡೆ ಎಲ್ಲವೂ ಸರಿ ಇಲ್ಲ ಅನ್ನುವಂತ ಸ್ಥಿತಿಯನ್ನ ತೋರಿಸ್ಕೊಡುವಂತ ಪ್ರಯತ್ನವನ್ನ ಎಸ್ಟಿ ಸೋಮಶೇಖರ್ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈಗ ವಿಜಯೇಂದ್ರ ಮುಂದಿರುವಂತ ಆಪ್ಷನ್ ಏನು? ಒಂದು, ಅವರ ಮೇಲೆ ಶಿಸ್ತು ಕ್ರಮಕ್ಕೆ ಕೇಂದ್ರಕ್ಕೆ ಶಿಫಾರಸನ್ನ ಮಾಡಬೇಕು. ಯಾಕೆಂದ್ರೆ ಶಾಸಕರಾಗಿರೋದ್ರಿಂದ ಅವರ ಮೇಲೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಕೇಂದ್ರ ಶಿಸ್ತು ಸಮಿತಿಗೆ ಅಥಾರಿಟಿ ಇದೆ. ಹೀಗಾಗಿ ರಾಜ್ಯದಿಂದ ಆ ರೀತಿಯ ಒಂದು ಶಿಸ್ತು ಕ್ರಮದ ನೋಟಿಸ್ ಅನ್ನ ಜಾರಿ ಮಾಡ್ತಾರ ವಿಜಯೇಂದ್ರ ಎನ್ನುವಂಥದ್ದು ಈಗಿರುವ ಪ್ರಶ್ನೆ.
ಅನೇಕ ಬಾರಿ ಕಟೀಲ್ ಅವರು ಅಧ್ಯಕ್ಷ ಆದ ಸಂದರ್ಭದಲ್ಲಿ ಯಾರೇನೇ ಮಾತನಾಡಿದ್ರು ಕೂಡ ಅದು ಮಾಧ್ಯಮಗಳಿಗೆ ಮಾತ್ರ ಹೇಳಿಕೆಗಳಾಗ್ತಾ ಇದ್ವು. ಕಟೀಲ್ ಅವರು ಕೊಡ್ತಾ ಇರುವಂತ ಹೇಳಿಕೆಗಳು ಕೇವಲ ಮಾಧ್ಯಮಗಳಿಗೆ ಮಾತ್ರ ಸೀಮಿತವಾಗಿರ್ತಿದ್ವು. ಅವ್ರು ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇರಲಿಲ್ಲ. ಹಾಗಾಗಿ ಕಟೀಲ್ ಅವರ ಕಾರ್ಯಕ್ಷಮತೆಯ ಬಗ್ಗೆಯೂ ಕೂಡ ಆಗಾಗ ಪಾರ್ಟಿಯಲ್ಲಿ ಚರ್ಚೆಗಳಾಗ್ತಾ ಇದ್ವು. ಈಗ ವಿಜಯೇಂದ್ರ ಹೊಸ ಉತ್ಸಾಹದಿಂದ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ, ರಾಜ್ಯಾಧ್ಯಕ್ಷರಾಗಿದ್ದಾರೆ. ಜೊತೆಗೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಪಾರ್ಟಿಯ ಒಳಗಡೆ ತನಗೆ ಒಂದು ಹಿಡಿತ ಇಲ್ಲ, ಅಥವಾ ಪಾರ್ಟಿಯಲ್ಲಿ ಯಾರು ಏನ್ ಬೇಕಾದ್ರೂ ಮಾತನಾಡಬಹುದು, ಹೇಗ್ ಬೇಕಾದ್ರೂ ನಡ್ಕೊಳ್ಬಹುದು, ಅದಕ್ಕೆ ಒಂದು ರೀತಿಯಲ್ಲಿ ಸಮರ್ಥನೆಯನ್ನ ಕೊಟ್ಟುಕೊಂಡ್ಬಿಟ್ರೆ ಪಾರ್ಟಿಯಲ್ಲಿ ಎಲ್ಲವೂ ಕೂಡ ಸಹಿಸಿಕೊಳ್ತಾರೆ ಎನ್ನುವಂತ ಸಂದೇಶ ಕಾರ್ಯಕರ್ತರಿಗೆ ಮತ್ತು ಪಾರ್ಟಿಯ ಲೀಡರ್ಗಳಿಗೆ ಹೋದಾಗ ತಾನೊಬ್ಬ ದಕ್ಷ ಅಥವಾ ತಾನು ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡದ ರಾಜ್ಯಾಧ್ಯಕ್ಷ ಎನ್ನುವಂತ ಪಟ್ಟಿ ಅವ್ರಿಗಂತೂ ಸಿಗೋದಿಲ್ಲ. ಆ ಸಂದರ್ಭದಲ್ಲಿ ವಿಜಯೇಂದ್ರ ಅವರ ಬಗ್ಗೆ ಅನೇಕ ರೀತಿಯಲ್ಲಿ ಚರ್ಚೆಯನ್ನು ಮಾಡಲಾಗತ್ತೆ. ವಿಜಯೇಂದ್ರ ಅವರು ಬಂದ್ರು ಯಾವ ರೀತಿಯ ಪಾರ್ಟಿಯಲ್ಲಿ ಆಗಿರುವಂತ ಬೆಳವಣಿಗೆಗಳನ್ನ ಸಹಿಸಿಕೊಂಡ್ರು ಅನ್ನುವಂಥದ್ದನ್ನ ಪಾರ್ಟಿ ಆಂತರಿಕ ವಲಯದಲ್ಲಿ ಈಗಾಗಲೇ ಚರ್ಚೆಗಳು ಶುರುವಾಗಿದ್ದಾವೆ. ವೀಣಾ, ಅವರ ಮೇಲೆ ಕ್ರಮ ಆಗ್ಬೇಕು ಅನ್ನುವಂಥದ್ದನ್ನ ಕೆಲವರು ಆಂತರಿಕವಾಗಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು BC ಪಾಟೀಲ್ ಅಂತವ್ರು ಹೇಳಿದ್ರು ಮೊನ್ನೆ ಶ್ರೀ ಸೋಮಶೇಖರ್ ಹೆಬ್ಬಾರ್ ಇವರೆಲ್ಲರೂ ಪಾರ್ಟಿ ಬಿಟ್ಟು ಹೋಗೋದಿದ್ರೆ ಹೋಗ್ಲಿ ಅಂತ. ಅಂದ್ರೆ ಬಿಜೆಪಿಗೆ ವಲಸೆ ಬಂದಂತವರೇ ಇಷ್ಟು ನೇರವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಅಧ್ಯಕ್ಷರಾದವರು ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂತ ಕ್ವಶನ್ ಬಹಳ ದೊಡ್ಡದಾಗಿದೆ. ಈ ನಿಟ್ಟಿನಲ್ಲಿ ವಿಜಯೇಂದ್ರ ಅವರ ಜೊತೆ ಮಾತುಕತೆಯನ್ನ ಮಾಡ್ತಾರೆ. ಯಾಕಂದ್ರೆ ಮಾತುಕತೆಯನ್ನ ಮಾಡಿದ್ರು ಕೂಡ ವೀಣಾ, ಈಗಾಗಲೇ ಯಡಿಯೂರಪ್ಪ ಅವ್ರ ಜೊತೆ ಅವ್ರ ಮಾತುಕತೆ ಆಗಿದೆ, ಅಶೋಕ್ ಅವ್ರ ಜೊತೆ ಮಾತುಕತೆ ಆಗಿದೆ, ವಿಜಯೇಂದ್ರ ಅವರು ಖುದ್ದೇ ಶ್ರೀ ಸೋಮಶೇಖರ್ ಹೆಬ್ಬಾರ್ ಜೊತೆ ಮಾತನ್ನ ಆಡಿದ್ದಾರೆ. ಈ ಸಂದರ್ಭದಲ್ಲಿಯೂ ಕೂಡ ಪಾರ್ಟಿಗೆ ಮತ್ತೆ ಮತ್ತೆ ಮುಜುಗರ ಆಗುವ ರೀತಿಯಲ್ಲಿ ನಡ್ಕೊಳ್ತಾ ಇರುವಂತಹ ಶ್ರೀ ಸೋಮಶೇಖರ್ ಮತ್ತೆ ಹೆಬ್ಬಾರ್ ಮೇಲೆ ವಿಜಯೇಂದ್ರ ಈಗ ಕ್ರಮ ಕೈಗೊಳ್ಳುವ ಅನಿವಾರ್ಯತೆಯಲ್ಲೂ ಇದ್ದಾರೆ. ಜೊತೆಗೆ ಒಂದು ನೋಟಿಸ್ ಅನ್ನ ಕೊಡದೆ ಹೋದ್ರೆ ತಾನೊಬ್ಬ ವೀಕೆಸ್ಟ್ ರಾಜ್ಯಾಧ್ಯಕ್ಷ ಎನ್ನುವಂತ ಹಣೆಪಟ್ಟಿಯನ್ನ ಕೊಟ್ಕೊಳ್ತಾರೆ ಎನ್ನುವಂತ ಭಯವೂ ಕೂಡ ಅವರಲ್ಲಿದೆ. ಅವರ ಆಪ್ತವಳಿಗರು ಆ ರೀತಿಯ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಪಾರ್ಟಿಯಲ್ಲಿರುವಂತಹ ಅನೇಕ ಶಾಸಕರುಗಳು ಅವ್ರ ಮೇಲೆ ಕ್ರಮ ಆಗ್ಬೇಕು ಅನ್ನುವಂತ ಮಾತುಗಳನ್ನು ಆಂತರಿಕವಾಗಿ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ವೀಣಾ, ಥ್ಯಾಂಕ್ ಯು ರವಿ, ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.